ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ. ನಾನು ಆತ್ಮ, ಪರಮಾತ್ಮ ತಂದೆಯ ಮಗು. ಯೋಗದ ಆಳವಾದ ಅನುಭವ. ಬಾಪ್ದಾದ ನಮ್ಮನ್ನು ಬಹಳ ಗಂಭೀರ ಆತ್ಮಾನುಭೂತಿಯ ಕಡೆಗೆ ಕರೆದೊಯ್ಯುತ್ತಾರೆ. ಯೋಗದಲ್ಲಿ ನಾವು ದೇಹವನ್ನು ಮರೆತು ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಪರಮಾತ್ಮ ತಂದೆಯ ಪ್ರೀತಿಯನ್ನು ಅನುಭವಿಸೋಣ. ಯೋಗ ಅಭ್ಯಾಸ. ನಾನು ಜ್ಯೋತಿರ್ಬಿಂದು ಆತ್ಮ. ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ದೇಹವನ್ನು ಸಡಿಲಬಿಡಿ. ಕಣ್ಣುಗಳನ್ನು ನಿಧಾನವಾಗಿ ಒಂದೆಡೆ ದೃಷ್ಟಿ ಕೇಂದ್ರೀಕೃತ ಮಾಡಿ. ಈಗ ಮನಸ್ಸಿನಲ್ಲಿ ಅನುಭವ ಮಾಡಿ, ನಾನು ಈ ದೇಹವಲ್ಲ. ನಾನು ನೆತ್ತಿಯ ಮಧ್ಯದಲ್ಲಿ ಹೊಳೆಯುವ ಸಣ್ಣ ಜ್ಯೋತಿರ್ಬಿಂದು ಆತ್ಮ. ಈ ಆತ್ಮದಲ್ಲಿ ಅನೇಕ ಜನ್ಮಗಳ ಸಂಸ್ಕಾರಗಳಿವೆ. ಆದರೆ ಈಗ ಪರಮಾತ್ಮ ತಂದೆ ನನ್ನನ್ನು ಶುದ್ಧಗೊಳಿಸಲು ಬಂದಿದ್ದಾರೆ. ನಾನು ಆತ್ಮ, ಪರಮಾತ್ಮ ಶಿವ ತಂದೆಯ ಮಗು. ದೂರ ಪರಮಧಾಮದಲ್ಲಿ ಒಂದು ಅತಿ ಪ್ರಕಾಶಮಾನ ಜ್ಯೋತಿ ಕಾಣಿಸುತ್ತಿದೆ. ಅದು ನನ್ನ ಶಿವ ತಂದೆ, ಪತಿತ ಪಾವನ ಜ್ಞಾನ ಸಾಗರ, ಪ್ರೇಮ ಸಾಗರ. ನಾನು ಆತ್ಮ ಅವರ ಕಡೆಗೆ ಹಾರುತ್ತೇನೆ. ಪರಮಾತ್ಮ ಮಿಲನ ಅನುಭವ. ತಂದೆ ಮಧುರವಾಗಿ ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ. ನಾನು ತಂದೆಯ ಪ್ರೀತಿಯ ಕಿರಣಗಳಲ್ಲಿ ನೆನೆಸಿಕೊಳ್ಳುತ್ತಿದ್ದೇನೆ. ಆತ್ಮದ ಮೇಲಿದ್ದ ಹಳೆಯ ದುಃಖ, ಭಯ, ದೇಹಾಭಿಮಾನ ಕರಗುತ್ತಿದೆ. ಪ್ರತಿ ಕ್ಷಣವೂ ಆತ್ಮ ಹಗುರವಾಗುತ್ತಿದೆ, ಪವಿತ್ರವಾಗುತ್ತಿದೆ, ಶಾಂತಿಯಿಂದ ತುಂಬುತ್ತಿದೆ. ಸ್ವಾನುಭೂತಿ ಸ್ಥಿತಿ ಅಂದರೆ ಈಗ ನನಗೆ ಸ್ಪಷ್ಟ ಅನುಭವವಾಗುತ್ತಿದೆ. ನಾನು ಶಾಂತಿ ಸ್ವರೂಪ ಆತ್ಮ. ನಾನು ಪವಿತ್ರ ಆತ್ಮ. ನಾನು ತಂದೆಯ ಪ್ರಿಯ
ಮಗು. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ. ನನ್ನ ಬುದ್ಧಿಯೋಗ ಈಗ ಪತಿತ ಪ್ರಪಂಚದಿಂದ ದೂರವಾಗಿದೆ. ನಾನು ಪಾವನ ಪ್ರಪಂಚದ ವಾರಸುದಾರ. ಇಂದಿನ ಗಹನ ಮುರಳಿಯ ಸಾರ ಜ್ಞಾನ ರತ್ನಗಳು. ಆತ್ಮವೇ ಕೇಳುತ್ತದೆ, ಮಾತನಾಡುತ್ತದೆ, ಸಂಸ್ಕಾರ ಧರಿಸುತ್ತದೆ. ಆತ್ಮಾನುಭೂತಿ ಇಲ್ಲದವರೆಗೂ ದೇಹಾಭಿಮಾನ ಇರುತ್ತದೆ. ಪರಮಾತ್ಮ ತಂದೆಯ ಆತ್ಮದ ಸತ್ಯ ಜ್ಞಾನ ಕೊಡುತ್ತಾರೆ. ಮನ್ಮನಾಭವ ಮುಖ್ಯ ಮಹಾ ಮಂತ್ರ. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ. ಪಾವನ ಪ್ರಪಂಚಕ್ಕೆ ಹೋಗಲು ಪತಿತ ಪ್ರಪಂಚದಿಂದ ಬುದ್ಧಿಯೋಗ ತೆಗೆದುಹಾಕಬೇಕು. ಒಂದೊಂದು ಸಂಕಲ್ಪವು ಸಂಪಾದನೆಯಾಗಬೇಕು. ವರದಾನದ ಆಳವಾದ ಅರ್ಥ. ನಂಬರ್ 1, ವ್ಯಾಪಾರಿ ಭವ. ನನ್ನ ಪ್ರತಿ ಸೆಕೆಂಡ್ ಅಮೂಲ್ಯ. ಪ್ರತಿ ಸಂಕಲ್ಪದಲ್ಲಿ ಆತ್ಮಿಕ ಸಂಪಾದನೆ ಮಾಡಬೇಕು. ವ್ಯರ್ಥ ಸಂಕಲ್ಪ ನಷ್ಟ. ಶ್ರೇಷ್ಠ ಸಂಕಲ್ಪ ಪದಮಪತಿ ಸ್ಥಿತಿ ಎಂದು ಸಂಕಲ್ಪ ಮಾಡೋಣ. ನನ್ನ ಒಂದೇ ಒಂದು ಸಂಕಲ್ಪವೂ ವ್ಯರ್ಥವಾಗುವುದಿಲ್ಲ. ಅವ್ಯಕ್ತ ಸೂಚನೆಯ ಅನುಭವ. ಅಚಲ ಅಡೋಲ ಸ್ಥಿತಿ. ಪರಿಸ್ಥಿತಿಗಳು ಬರಬಹುದು, ಜನರು ಬದಲಾಗಬಹುದು, ಶರೀರಕ್ಕೂ ಪರೀಕ್ಷೆಗಳು ಬರಬಹುದು. ಆದರೆ ಯಾರ ಬಳಿ ಖುಷಿಯ ಖಜಾನೆ ಇದೆ, ಅವರು ಎಂದಿಗೂ ಖಾಲಿಯಾಗುವುದಿಲ್ಲ. ಬಾಬ್ದಾದ ನನ್ನ ಜೊತೆ ಇದ್ದಾರೆ. ನಾನು ಸುರಕ್ಷಿತ ಆತ್ಮ.
ಇಂದಿನ ಆತ್ಮಿಕ ಸಂಕಲ್ಪ ಸ್ಲೋಗನ್ನಲ್ಲಿ ಬಾಬಾ ಹೇಳಿದ್ದಾರೆ, ಯಾರು ಬೇಡುವರೋ ಅವರು ಖುಷಿಯ ಖಜಾನೆಯಿಂದ ಸಂಪನ್ನರಾಗಲು ಸಾಧ್ಯವಿಲ್ಲ. ನಾನು ಆತ್ಮನು, ನನ್ನ ತಂದೆ ಪರಮಾತ್ಮ ಶಿವನು. ನಾನು ತಂದೆಯ ನೆನಪಿನಲ್ಲಿ ಉಳಿದು ಪಾವನ, ಶಾಂತ, ಖುಷಿಯುತ ಮತ್ತು ಶಕ್ತಿಶಾಲಿ ಆತ್ಮನಾಗುತ್ತೇನೆ. ಓಂ ಶಾಂತಿ. ಯೋಗ ಕಾಮೆಂಟ್ರಿ ಇಷ್ಟವಾಯಿತೆ? ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು